ವ್ಲಾಗ್ ಮಾಡೋ ಶುರು ಮಾಡಿದ್ಮೇಲೆ ಅಡುಗೆನೂ ಮಾಡೋಂಗೆ ಆಗೈತಿಲ್ಲ. ಅಂಗಡಿಯಿಂದ ಐಟಮ್ ತರೋದು ಹೇಳೋದನ್ನ ಮತ್ತೆ FTR ಬಿಸಿಬೇಳೆಬಾತ್ ಪೌಡ್ರು ಮತ್ತು ಹುಣಸೆ ಹುಳಿ ಕೊಡ್ತಾಯಿದ್ದೀವಿ. ಇನ್ಸ್ಟಂಟ್ ಬಿಸಿಬೇಳೆಬಾತ್ ಪೌಡ್ರಿಗೆ ಈ ರೀತಿಯಾಗಿ ಎಲ್ಲನೂ ಮೊದಲೇ ಬೇಯಿಸ್ಕೊಂಡು ಆಗಬೇಕು. ವ್ಲಾಗ್ ಮಾಡೋದ್ರ ಜೊತೆಗೆ ನಾನು ಎಕ್ಸ್ಪರ್ಟ್ ಚೆಫ್ ಆಗ್ತೀನಿ. ಚೆಫ್ ಮುಂದಿನ ವರ್ಷದೊತ್ತಿಗೆ ಕ್ಯಾಟ್ರಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಮದುವೆ ಫಂಕ್ಷನ್ ಏನಾದ್ರು ಇದ್ದರೆ ಆರ್ಡ್ರ್ ಕೊಡಿ ಇವಾಗಲೇ ಅಡ್ವಾನ್ಸ್. ನಮ್ಮ ರಾಕಿ ಬಂದಿದ್ದಾನೆ. ಹ್ಯಾಪಿ ಬರ್ತ್ಡೇ ಇತ್ತದನ್ನಲ್ಲಿ ಹಾಕ್ತೀರಾ? ಹ್ಯಾಪಿ ಬರ್ತ್ಡೇ ಇತ್ತದಲ್ಲ ಆಗ ನಂದು ಹ್ಯಾಪಿ ಬರ್ತ್ಡೇ ಕೇಕ್ ಐತದಲ್ಲ. ಫ್ರೆಂಡ್ಸ್ ಎಲ್ಲ ಬಂದವರಲ್ಲ ಮಾತಾಡು ಹೇಳ್ಬಿಟ್ಟು ಇದು ಮಾಡು. ಚಪ್ಪಲ್ ಇಲ್ಲಿ ಇಲ್ಲಿ ಚಪ್ಪಲ್ಲ ಅಂಗನವಾಡಿ ಕಳ್ಸೋದಕ್ಕೆ ಸಾಹಸವನ್ನೇ ಪಡ್ಬೇಕಾಯ್ತು. ಹೊಸದು ನೋಡು ರಿಸಲ್ಟ್ ಎಲ್ಲ ಇದು ಈ ಥರ ತೆಗಿಯೋದು. ಏನೇನೈತೆ ಒಳಗಡೆ? ಬೈಕ್ಗಳೇ ಎಲ್ಲ ಅಲ್ಲಿ ಎರಡನ್ನೂ ತಗೋಗಾರ ದುಡ್ಡು ಇಡಕೊಳ್ಳೆ ಜಾಗ. ಟ್ರ್ಯಾಕ್ಟ್ರಲ್ಲೇ ಟ್ರೈಲರಲ್ಲಿ ಸುಬ್ಬಿ ರಾಕಿ ಇದ್ದಾರೆ, ಎಲ್ಲ ಇಲ್ಲೇ ಇದ್ದಾರೆ. ಹೊಲ್ತಕ್ಕೆ ಹೋಗ್ಬರೋಣ. ಹೊಲ್ತಕ್ಕೆ ಹೋಗಿ ಸೌದೆಗೆ ತುಂಬ್ಕೊ ಬರಬೇಕು. ಮುಂದಿನ ಪಯಣ ಇವಾಗ ಹೊಲ್ದ ಹತ್ರ ಹೋಗ್ಬಿಟ್ಟು ಸೌದೆ ತೊಗೊಬರಬೇಕು. ಮೊನ್ನೆ ದಿಸ್ತಾನೆ ಮರ ಕಟ್ ಮಾಡಿಸಿದ್ದು, ಅಂದರೆ ಸರುಗಿಸಿದ್ದು. ಸರುಗಿಸಿರೋದನ್ನ ಹೋಗಿ ಇವಾಗ ನಾವು ಟ್ರ್ಯಾಕ್ಟ್ರು ತುಂಬ್ಕೊಬರ್ಬೇಕು. ರೈತರಾಗಿದ್ದೀನಿ ಫ್ರೆಂಡ್ಸ್, ಇವೆಲ್ಲ ನಿಂತ್ಕೋಬೇಕು ಅಂದರೆ ಮೀಟ್ರೆ ನಿಂತ್ಕೊಂಡು ಹೋಗ್ತಾಯಿದ್ದೀನಿ. ಈ ರೀತಿಯಾಗಿ ಹೋಗ್ತಾಯಿದ್ದೆ. ಇವಾಗ ಅಲ್ಲಿ ಕೆಳಗಡೆಯಿಂದನೇ ಇದ್ದಾರೆ ಎಲ್ಲರೂ. ಅಸ್ಸಾಂ ಅವರು ಕುಂತ ಇದ್ದಾರೆ. ಇವಾಗ ರೆಡಿ ಮಾಡ್ತಾರೆ ತುಂಬದು ಸ್ಟಾರ್ಟ್. ವೈರು ಚಂದು ವೈರು ವರ್ಲ್ಡ್ ನಿಧಾನ. ಅಂದರೆ ಹಿಂಗೆ ಗಾಯ ಆಗಿರೋದಕ್ಕೆ ಹಾಕ್ಬಿಟ್ರೆ ಥರ ಹಾಕ್ಬಿಟ್ರೆ ಗಾಯ ಎಲ್ಲ ಹಸಿ ಆಯ್ತದೆ. ಹಿಂದೆ ಈ ರೀತಿಯಾಗಿ ಮಾಡ್ತಾಯಿದ್ದೋ, ಬಟ್ ಇವಾಗ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ವ್ಲಾಗ್ ಮಾಡೋ ಬರದಲ್ಲಿ ಎಲ್ಲಿ ನಿಂತಿದ್ದೆ ನೋಡಿ. ನಾನು ಹಿಂದೆ ನಿಂತ್ಕೊಂಡಿದ್ದೀನಿ, ಬ್ಯಾಲೆನ್ಸ್ ಮಾಡ್ತಿದ್ದೀನಿ. ಲೈಫ್ನ ಬ್ಯಾಲೆನ್ಸ್ ಮಾಡೋದು ಈ ರೀತಿಯಾಗಿ ಮಾಡ್ತೀನಿ ನೋಡಿ ಗೈಸ್. ಯಾರು ಕೂಡ ಟ್ರೈ ಮಾಡಬೇಡಿ, ಯಾಕೆಂದರೆ ಇಲ್ಲಿ ಸ್ಪೀಡ್ ಲಿಮಿಟ್ ಕಮ್ಮಿ ಇರೋದ್ರಿಂದ. ಟ್ರ್ಯಾಕ್ಟರ್ ಲಿಫ್ಟ್ ಯಾವ ರೀತಿಯಾಗಿ ಎತ್ತುತ್ತಿದೆ ನೋಡಿ. ಓ ಹೊಸದಲ್ವಾ ಇದು, ಅದಕ್ಕೆ ಕುರ್ದು ಇಳಿಸಿದ್ಯಾ? ಅದೊಂದು 5 ನಿಮಿಷ ಕಲಿಬೇಕು. ಅದು ನೀವು ಹಾಕಿರೋದೇನೋ ಒಳಗಡೆಗೆ ಹೋಗೋದಿಲ್ಲ, ಅದು ಗ್ಯಾಸ್ ಕೇಟಲ್ಲಿ ಹೊರಗಡೆಗೆ ಮುಂದಿನ ಕಾರ್ಯಕ್ರಮ ಹುಣ್ಸೆಹಣ್ಣು ಬಿಡಿಸೋದು. ಹುಣ್ಸೆಹಣ್ಣು ಸುಲಿಯೋದು ಯಾವ ರೀತಿ ಅಂದರೆ ಈ ರೀತಿಯಾಗಿ ಎಡಿತಾ ಇದ್ದೀವಿ. ಏಕೆಂದರೆ ಬಡಿದ್ರೆ ಜಾಸ್ತಿ ಕ್ವಾಂಟಿಟಿ ಇದ್ದರೆ ಬಡಿಬೇಕು, ಇಲ್ಲಾಂದರೆ ಸಣ್ಣದಾಗಿತ್ತು ಅಂದರೆ ಕೈಯಲ್ಲಿ ಈ ಥರ ಹಿಡಿದ್ರೆ ನಿಮಗೆ ನೆಕ್ಸ್ಟ್ ಬೀಜದ ರಿಮೂವ್ ಮಾಡಿಬಿಟ್ಟು ಬೀಜ ಕಿತ್ತು ಇಟ್ಕೋಬೋದು. ಅವಾಗೇನು ಸಮಸ್ಯೆ ಆಗಲ್ಲ. ಹಾಗಾಗಿ ಬಡಿದ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಅಂಟ್ಕೊಬಿಡುತ್ತೆ ಈ ರೀತಿಯಾಗಿ. ಇವಾಗ ಅರೌಂಡು 3 o'clock ಆಗಿದೆ. ನಮ್ಮ ಒಂದು ಕೆಲಸಕ್ಕೆ ನಾವು ಹೋಗ್ತಿದ್ದೇವೆ. ಅಫಿಷಿಯಲ್ ವರ್ಕ್ ಪ್ಲೇಸು ನಮ್ಮದಿದು. ಇಲ್ಲಿಂದ ಇದುವರೆಗೂ ಮಾಡಿದ್ದು ಖುಷಿಗೋಸ್ಕರ. ಇವಾಗ ಹೋಗಿ ಕೆಲಸ ಸ್ಟಾರ್ಟ್ ಮಾಡ್ತಾ ಇರೋದು ಸಂಬಳಕ್ಕೋಸ್ಕರ. ಸಿಸ್ಕೋ, ಅರೂಬಾ ನೆಟ್ವರ್ಕ್ ಡಿವೈಸ್ಗಳು ಬರ್ತಲ್ಲ, ನಿಮ್ಮ ಜಿಯೋ, ನೋಕಿಯಾ ಡಿವೈಸ್ಗಳು, ನೆಟ್ವರ್ಕ್ ಡಿವೈಸ್ಗಳನ್ನ ಮ್ಯಾನೇಜ್ ಮಾಡೋದು ಮತ್ತು ಡಿಸೈನ್ ಮಾಡೋದು. ಸೊ ಓವರಾಲ್ ನಾನು ಸ್ಟಾರ್ಟ್ ಮಾಡಿದಾಗ ಆಪ್ರೇಷನಲ್ಲಿದೆ, ಬಟ್ ಇವಾಗ ಬಂದು ಕಂಪ್ಲೀಟಾಗಿ ಡಿಸೈನು ಮತ್ತು ಸೊಲ್ಯೂಷನ್ ಪ್ರೊವೈಡ್ ಮಾಡ್ತಾಯಿದ್ವಿ. ಅಂದರೆ US ಬೇಸ್ಡು ವರ್ಲ್ಡ್ ವೈಡು ನಮ್ಮ ಸರ್ವಿಸಸ್ ವರ್ಲ್ಡ್ ವೈಡ್ ಇದೆ.
ನಾನು MNC ಕಂಪ್ನಿಲೇ ವರ್ಕ್ ಮಾಡ್ತಿರೋದು. ಸೊ ಲಾಸ್ಟ್ ಒಂದು ಇವತ್ತು ಟೀ ಮಾಡೋಣ ಅಂತ ಸ್ನೇಹಿತರೆ. ಬಲೂನ್ ಥರ ಇದು ಊದ್ಕೊಂಡಿದೆ, ಹೋಗ್ತಾನೆ ಇಲ್ಲ ಎಷ್ಟು ಹೊರಬಿದ್ರು. ಬೆಳಗಿಂದ ಬೇಯಿಸ್ತಾ ಇದ್ದೀನಿ. 2 ಡೇಸಿಂದ ವರ್ಕ್ ಫ್ರಮ್ ಹೋಮ್ ಇದೆ, ಏಕೆಂದರೆ ನೋಟಿಸ್ ಪೀರಿಯಡ್ ಸರ್ವ್ ಮಾಡ್ತಾಯಿದ್ದೀನಿ, ಹಂಗಾಗಿ ಇದು ಮಾಡ್ತಾಯಿದ್ದೀನಿ. ಸೊ ನಿಮಗೇನಾದರೂ ಅಪ್ಡೇಟ್ ಬೇಕು ಅಂದರೆ, ಯಾರಾದರೂ ಹೊಸದಾಗಿ ಇಂಜಿನಿಯರಿಂಗ್ ಮುಗಿಸಿದರೆ ಅಥವಾ ಒಂದು 3-4 ವರ್ಷ ಇಂಜಿನಿಯರಿಂಗ್ ಮುಗಿಸಿ ಈ ಡೊಮೈನಿಗೆ ಬರಬೇಕು ಅಂದರೆ ನಿಮಗೆ ಸಲಹೆ ಬೇಕಾದ್ರೆ ನಾನು ಕೊಡ್ತೀನಿ. ಅದೊಂದು ಅನುಕೂಲ ಆಗುತ್ತೆ. ಕೆಲವೊಬ್ಬರಿಗೆ ಚೇಂಜಸ್ ಮಾಡೋ ಅಂತ ಇರ್ತಾರೆ, ಕೆಲವೊಬ್ಬರು ಬೇರೆ ಸೆಕ್ಟರ್ ಡೆವಲಪರ್ಗಳಿರ್ತಾರೆ. ಇದು ಈಸಿ ನಿಮಗೆ. ನಾನು ನೋಡಿರೋ ಮಟ್ಟಿಗೆ ಟೆಕ್ನಿಕಲಾಗಿ ಸ್ಟ್ರಾಂಗ್ ಇರಬೇಕು ಇನ್ ಟರ್ಮ್ಸು. ಕೆಲವೊಂದು ಪ್ರೋಟೋಕಾಲ್ಸ್ ಬೇಸಿಕ್ ಥಿಂಗ್ಸ್ ಇದೆ, ಅದರಲ್ಲಿ ಸ್ಟ್ರಾಂಗ್ ಇರಬೇಕು. ಅದನ್ನು ಬಿಟ್ಟರೆ ನಿಮಗೆ ರೆಗ್ಯುಲರಾಗಿ ಯಾವಾಗಲೂ ತಲೆ ಒಳಗಡೆ ಹುಳ ಬಿಡ್ಕೊಳ್ಳೋದು ಆ ಥರ ಕೆಲಸ ಇರಲ್ಲ. ಆಲ್ರೆಡಿ ಪ್ರೀಡಿಫೈನ್ಡ್ಗಳು ಇರುತ್ತೆ, ಬೇಸ್ಡ್ ಆನ್ ನಾವು ಅದನ್ನು ಬೆಸ್ಟ್ ಸೊಲ್ಯೂಷನ್ ಕೊಡೋದು. ಇವಾಗ ಒಂಥರ ಆರ್ಕಿಟೆಕ್ಟ್ ಥರ. ಇವಾಗ ನಾನು ರೋಲು ಬಂದ್ಬಿಟ್ಟು ಆರ್ಕಿಟೆಕ್ಟೇ, ಅಂದರೆ ಸೊಲ್ಯೂಷನ್ ಆರ್ಕಿಟೆಕ್ಟ್ ಲೆವೆಲೇ. ಎಕ್ಸಾಂಪಲ್ ನೀವು ಒಂದು ಸಿವಿಲ್ ಇಂಜಿನಿಯರ್ಗೆ ಹೋಲಿಸ್ಕೊಂಡ್ರೆ, ಸಿವಿಲ್ ಇಂಜಿನಿಯರ್ ಬಂದ್ಬಿಟ್ಟು ಸ್ಟ್ರಕ್ಚರಲ್ ಇಂಜಿನಿಯರು ಸಪ್ರೇಟ್ ಇಂಜಿನಿಯರ್ ಇರ್ತಾರಲ್ಲ, ಅದೇ ಥರನೇ ಏನೇನು ಮಾಡಬೇಕು, ಏನೇನು ಇದು ಮಾಡಬೇಕು ಅಂತ ಇದು ಕೊಡ್ತಾರಲ್ಲ, ಆ ರೀತಿಯಾಗಿ ನಾವು ಕೂಡ ಸರ್ವಿಸ್ನ ಪ್ರೊವೈಡ್, ನಮ್ಮ ಕಂಪ್ನಿ ಸರ್ವಿಸ್ನ ಬೇರೆ ಕ್ಲೈಂಟ್ಗಳಿಗೆ ಪ್ರೊವೈಡ್ ಮಾಡ್ತಾರೆ. ಇವತ್ತಿನ ವ್ಲಾಗ್ ನೋಡಿದ್ರಲ್ಲ, ಇದೇ ಥರ ನನ್ನ ಚಾನಲಲ್ಲಿ ಹೊಸ ವ್ಲಾಗ್ ಹಾಕ್ತೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.